ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇರುವ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ. ಆದರೆ ಏರ್ಪೋರ್ಟ್ ಉದ್ಘಾಟನೆಯಾಗಿ 3 ವರ್ಷ ಕಳೆದರೂ ಕೂಡ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆನೇ ಆಗಿಲ್ವಂತೆ. ಇದೇ ವಿಚಾರದಲ್ಲಿ ಈಗ ಜಿಲ್ಲೆಯ ಇಬ್ಬರು ನಾಯಕರ ಮಧ್ಯೆ ಪೊಲಿಟಿಕಲ್ ಟಾಕ್ ವಾರ್ ಶುರುವಾಗಿದೆ. ಯಾವ ನಾಯಕರ ಮಧ್ಯೆ ಟಾಕ್ ವಾರ್ ಆಗ್ತಾ ಇರೋದು, ಯಾಕೆ ನಿರ್ವಹಣೆ ಆಗ್ತಾ ಇಲ್ಲ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಿವಮೊಗ್ಗ ಏರ್ಪೋರ್ಟ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ. ಸಂಸದ ಬಿ.ವೈ. ರಾಘವೇಂದ್ರ ವರ್ಸಸ್ ಮಧು ಬಂಗಾರಪ್ಪ ಫೈಟ್. ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ 750 ಎಕರೆ ಜಾಗದಲ್ಲಿ ನಿರ್ಮಿಸಿರುವ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಗೊಂಡು 3 ವರ್ಷಗಳೇ ಕಳೆದಿವೆ. ಆದರೆ ಉದ್ಘಾಟನೆಗೊಂಡು 3 ವರ್ಷ ಕಳೆದರೂ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುತ್ತಿರುವ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ ಎಂಬ ಖ್ಯಾತಿಯನ್ನ ಹೊಂದಿದೆ. ಆದರೆ ನೈಟ್ ಲ್ಯಾಂಡಿಂಗ್ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ನಡೆಯುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಇಬ್ಬರು ನಾಯಕರಾದ ಸಂಸದ ರಾಘವೇಂದ್ರ ಹಾಗೂ ಸಚಿವ ಮಧು ಬಂಗಾರಪ್ಪ ನಡುವೆ ಪೊಲಿಟಿಕಲ್ ಟಾಕ್ ವಾರ್ ಶುರುವಾಗಿದೆ. ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ನೈಟ್ ಲ್ಯಾಂಡಿಂಗ್ ಆರಂಭವಾದರೆ ವಿಮಾನ ನಿಲ್ದಾಣಕ್ಕೆ ಮತ್ತಷ್ಟು ಅನುಕೂಲ ಆಗಲಿದೆ. ಆದರೆ ನೈಟ್ ಲ್ಯಾಂಡಿಂಗ್ ಇನ್ನೂ ಆಗಿಲ್ಲ. ಇಷ್ಟು ಹೊತ್ತಿಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಸಂಸದ ರಾಘವೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಗೌರವ ಕೊಟ್ಟು ವಿಶಾಲ್ ಅಂತೇಳಿ ನಮ್ಮ IAS ಆಫೀಸರ್ನ ಡೆಲ್ಲಿಗೆ ಮಾತುಕತೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಮಾತುಕತೆಯಲ್ಲಿ 2-3 ವಿಚಾರ ಪ್ರೆಸೆಂಟ್ ಮಾಡುವಂತ ಪ್ರಯತ್ನ. ಒಂದು, ಈಗ ಆದಂತ ಎಕ್ಸ್ಪೆಂಡಿಚರ್ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತಾ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ ಇವರು. ಎರಡನೇದು, ಪ್ರೈವೇಟ್ ಸೆಕ್ಟರ್ಗೆ ಯಾರಾದ್ರು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ, ಯಾವ ರೀತಿ ಬೆಂಗಳೂರು, ಮುಂಬೈ ಎಲ್ಲ ಇಡೀ ದೇಶದ್ದು 90% ಏರ್ಪೋರ್ಟ್ ಪ್ರೈವೇಟ್ ಸೆಕ್ಟರ್ ಹ್ಯಾಂಡಲ್ ಮಾಡ್ತಾ ಇದೆ. ಆ ರೀತಿ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಈ 2 ವಿಚಾರಗಳು ಈಗ ಬಂದಿದ್ದಾರೆ. ಆದರೆ ಈ ವಿಚಾರದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳೋದೇ ಬೇರೆಯಾಗಿದೆ. ರಾಜ್ಯ ಸರ್ಕಾರದ ಅನುದಾನ ಹಾಗೂ ರೈತರ ಬೆವರ ಹನಿಯಿಂದ ನಿರ್ಮಾಣವಾಗಿರುವ ಆಸ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಏಕಾಏಕಿ ಒಪ್ಪಿಸಲು ಹೇಗೆ ಸಾಧ್ಯ? ಇವರಿಗೆ ಮಾನ ಮರ್ಯಾದೆ ಇದೆಯೇ? ಕರ್ನಾಟಕ ರಾಜ್ಯ ಸರ್ಕಾರದ ಆಸ್ತಿಯನ್ನು ಕೇಂದ್ರಕ್ಕೆ ವಹಿಸಿ ಬಿಡಬೇಕಂತೆ. ಯಾಕೆ ವಹಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಾನ ಮರ್ಯಾದೆ ಇದೆಯನ್ರಿ ಕರ್ನಾಟಕ ರಾಜ್ಯದ ಸರ್ಕಾರದ್ದು, ಕೇಂದ್ರ ಸರ್ಕಾರಕ್ಕೆ ವಹಿಸ್ಬಿಡ್ಬೇಕಂತ. ಯಾಕೆ? ಇವ್ರ ಅಪ್ಪನ ಮನೆಯಿಂದ ತಂದಾರ ದುಡ್ಡು. ಇವ್ರ ಅಪ್ಪನ ಮನೆಯಿಂದ ನಿಮ್ಮ ರೈತರು ನಿಮ್ಮ ಬೆವರಲ್ಲಿ ಮಾಡಿರ್ತಕ್ಕಂಥದ್ದು ಅದನ್ನ ಉಳಿಸ್ಕೊಳ್ಬೇಕಾಗುತ್ತೆ. ನೈಟ್ ಲ್ಯಾಂಡಿಂಗ್ ಮುಗಿಯುತ್ತೆ, ಇನ್ನೊಂದು 2 ತಿಂಗಳೊಳಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಅದು ಮುಗಿದ್ರೆ ಬೇಗನೆ ಮುಗಿಯಕ್ಕೆ ಹೇಳಿದೀನಿ. ಅದೊಂದು ಮುಗಿದ್ರೆ ಐ ಥಿಂಕ್ ನೈಟ್ ಲ್ಯಾಂಡಿಂಗ್ ಕೂಡ ಹೆಲ್ಪ್ ಆಗ್ತದೆ. ಅದೇನೇ ಇರಲಿ, ಇಬ್ಬರು ರಾಜಕೀಯ ನಾಯಕರು ರಾಜಕೀಯ ಜಟಾಪಟಿ ಬಿಟ್ಟು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬೇಕಾದ ನೈಟ್ ಲ್ಯಾಂಡಿಂಗ್ ಸೌಲಭ್ಯ ತ್ವರಿತವಾಗಿ ಕಲ್ಪಿಸುವ ಮೂಲಕ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಲಿ ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಸಾವಂತ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.